ಅವ್ವ ಅಪ್ಪಗ್ ಮಾತಾಡ್ಸಕಂತ ನಮ್ಮ ಹಳ್ಳಿ ಕಡೆ ಹೊಂಟಿ ನೋಡ್ರಿ ಇವತ್ತು. ವೆಲ್ಕಮ್ ಬ್ಯಾಕ್ ಟು ಡೇ 203 ಆಫ್ ಮಿನಿ ವ್ಲಾಗ್. ಇವತ್ತು ಮುಂಜಾನೆ ಎದ್ದು ಕೂಡಲೇ ಮನ್ಸಿಗೆ ಏನೋ ಒಂಥರ ಖುಷಿ ಸಮಾಧಾನ. ಫೈನಲ್ ಆಗಿ ಬಾಳ ದಿನ ಆದ್ಮೇಲೆ ನಮ್ಮ ಹಳ್ಳಿ ಕಡೆ ಹೊಂಟಿನಿ ಅಂತ ಖುಷಿಯಿಂದ ಎದ್ದು ಫ್ರೆಶ್ ಅಪ್ ಆಗಿ ಬ್ಲಾಕ್ ಕಾಫಿ ಕುಡಿತಾ ನಮ್ಮ ಮಾರ್ನಿಂಗ್ ಶಿಫ್ಟ್ ನ ಸ್ಟಾರ್ಟ್ ಮಾಡಿದೆ. ನೀವು ಏನ್ರ ಹೇಳ್ರಿ, ಊರಿಗೆ ಹೋಗೋ ದಿನ ನೀವು ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಕೆಲಸ ಆಗಂಗಿಲ್ಲ. ಯಾವಾಗ ಊರಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಏನಿಲ್ಲ ಅಂತ ಯೋಚನೆ ಮಾಡೋದ್ರೊಳಗನೆ ದಿನ ಕಳೆದೋಗಿರುತ್ತ. ಇವಾಗ ನಂದು ಅದೇ ಪರಿಸ್ಥಿತಿ. ನಿಮ್ಗೂ ಹಿಂಗೆ ಫೀಲ್ ಆಗಿತ್ತಂದ್ರ ಕಮೆಂಟ್ ಮಾಡ್ರಿ. ಹಿಂಗ್ ಮಾಡಿ 3 ಗಂಟೆ ತನಕ ಕುಂತು ಶಿಫ್ಟ್ ಏನೋ ಕಂಪ್ಲೀಟ್ ಮಾಡಿದೆ, ಬಟ್ ಕೆಲಸ ಅಂತೂ ಸ್ವಲ್ಪ ಆಗಿಲ್ಲ. ಕೆಲಸ ಮುಗಿಸಿದ್ಮೇಲೆ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಅನ್ಕೊಂಡಿದ್ಕಿಂತ ಲಗೇಜ್ ಜಾಸ್ತಿನೇ ಆಯ್ತು, ಯಾಕಂದ್ರೆ ಒಂದ್ ಸ್ವಲ್ಪ ದಿನ ವರ್ಕ್ ಫ್ರಮ್ ಹೋಮ್ ಮಾಡೋ ಪ್ಲಾನ್ಸ್ ಇಟ್ಕೊಂಡಿನಿ. ಪ್ಯಾಕಿಂಗ್ ಎಲ್ಲ ಮುಗಿಸಿ ಪಟ್ ಅಂತ ಜಿಮ್ ಕಡೆ ಹೋಗಿ ಫೈನಲ್ ಆಗಿ ಒಂದ್ ಸೆಷನ್ ವರ್ಕೌಟ್ ಮುಗಿಸ್ಕೊಂಡೆ. ಮತ್ತೆ ಯಾವಾಗ ಏನು ಜಿಮ್ ಕಡೆ ವಾಪಸ್ ಬರೋದು. ಅಲ್ಲಿ ತನಕ ಜಿಮ್ ಇಂದ ನಮಗ್ ಒಳ್ಳೇದಲ್ಲಿ, ನಮ್ಮಿಂದ ಜಿಮ್ ಒಳ್ಳೇದಲ್ಲಿ ಅಂತ ಬಾಯ್ ಹೇಳಿ ಸೀದಾ ರೂಮ್ ಕಡೆ ಬಂದು ಫ್ರೆಶ್ ಅಪ್ ಆಗಿ ಬ್ಯಾಗ್ಸ್ ಎಲ್ಲ ತಗೊಂಡು ಸೀದಾ ಮೆಟ್ರೋ ಸ್ಟೇಷನ್ ಕಡೆ ಬಂದು ಅಲ್ಲಿಂದ ಮೆಟ್ರೋ ಹತ್ತಿ ಮೆಜೆಸ್ಟಿಕ್ ಬಂದು ನಮ್ಮ ಅಪ್ಪನ ಬಸ್ ಹತ್ಕೊಂಡೆ. ಹೌದು, ಇವತ್ ನಾನು ನಮ್ಮೂರ್ ಕಡೆ ಟ್ರಾವೆಲ್ ಮಾಡಕತ್ತಿದ್ದೆ ನಮ್ಮಪ್ಪ ಓಡಿಸೋ ಬಸ್ ಒಳಗೆ. ಆದ್ರೂ ಒಂದ್ ವಿಷಯ ನಂಗೆ ನಮ್ಮ ಅಪ್ಪ ನೋಡಿ ಕಷ್ಟ ಅನ್ಸಿದ್ ಏನಂತಂದ್ರ, ನಾವೆಲ್ಲ ಆರಾಮಾಗಿ ಮಕ್ಕೊಂಡ್ರು ಅವ್ರ ರಾತ್ರಿ ಎಲ್ಲ ಕಣ್ಣಿಟ್ಟು ಬಸ್ ಡ್ರೈವ್ ಮಾಡ್ಬೇಕು, ಎಲ್ರದ್ದು ಸೇಫ್ಟಿ ನೋಡ್ಕೋಬೇಕು. ನಿಜ ನಂಗ ಬಾಳ ಬೇಜಾರಾಯ್ತು ನೋಡಿ. ಬಟ್ ಏನು ಮಾಡಕ್ಕಾಗಲ್ಲ, ಮಿಡಲ್ ಕ್ಲಾಸ್ ಜೀವನನೇ ಹಂಗಿರುತ್ತ. ದುಡಿಬೇಕು, ತಿನ್ಬೇಕು. ನನ್ ಕಡೆಯಿಂದ ಎಲ್ಲಾ ಡ್ರೈವರ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಅಪ್ಪನ ಜೊತೆ ಮಾತಾಡ್ಕೊಂತ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಡ್ಯೂಟಿ ಅಂತ ಅಪ್ಪ ಮನೆಗ್ ಬರಂಗಿಲ್ಲ ಅಂತ ನಾನು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಅವ್ರ ಜೊತೆ ಮಾತಾಡಿ ಕಾಲ ಕಳೆದೆ. ಇವತ್ತಿಗಿಷ್ಟೇ. ನಾಳೆಯಿಂದ ನಮ್ಮ ಹಳ್ಳಿ ವಿಡಿಯೋಸ್ ನೋಡಕ್ ರೆಡಿ ಇರ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಪೀಸ್.